ನಾಗಸುಂದರ ಸರ್ ಮಾತಾಡಿ. ಸರ್ ನಮಸ್ಕಾರ ಸರ್, ಗುರುಗಳಿಗೆ ನಮಸ್ಕಾರ. ಒಂದು ಈ ಟೆಕ್ನಿಕ್ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸರ್. ನಮಗೆ ಶರೀರದ ಎಲ್ಲ ನಾನು ಬೆಳಿಗ್ಗೆ ವ್ಯಾಯಾಮ ಮಾಡಿಸುವಾಗ ಇದೇ ಹಮ್ಮಿಂಗ್ ಅಲ್ಲಿ ನಾನು ಉಸಿರು ಬಿಡೋದನ್ನ, ಗಂಟ್ಲಲ್ಲಿ ಉಸಿರು ಬಿಡೋದನ್ನ ವ್ಯಾಯಾಮ ಮಾಡಿಸ್ದೆ ಸರ್. ಇವಾಗ ಪ್ರಾಣಾಯಾಮ ಮಾಡೋದ್ರಲ್ಲಿ ಮಾಡಿಸ್ದೆ ಇದನ್ನ. ಆ ಉಸಿರನ್ನ ತಗೊಳ್ಳೋದು, ಗಂಟ್ಲಲ್ಲಿ ಸೌಂಡ್ ಮಾಡ್ತಾ ಅಂತ ಉಸಿರು ಖಾಲಿ ಆಗೋ ತನಕನು ನಮ್ಮ ಹೌದು. ಶ್ವಾಸಕೋಶದಲ್ಲಿರೋ ಕೊನೆವರೆಗೂ ಅದನ್ನ ಹಮ್ಮಿಂಗ್ ಸೌಂಡ್ ಬರಬೇಕು ಅಂತ ಒಂದ್ 3 ಸಾರಿ ಮಾಡಿಸ್ದೆ ಬೆಳಿಗ್ಗೆ ಸರ್. ಅದು ಬಹಳ ಎಫೆಕ್ಟ್ ಆಗ್ತಿರುತ್ತೆ, ಶರೀರ ಎಲ್ಲಾ ಭಾಗದಲ್ಲೂ ಶಕ್ತಿ ಸಂಚಾರ ಆಗುತ್ತೆ. ಮತ್ತೆ ಬೆಳಿಗ್ಗೆ ಹೊತ್ತು ತಣ್ಣೀರ್ ಸ್ನಾನ ಮಾಡೋರ್ಗೆ ಏನ್ ಮಾಡ್ಬೇಕು ಅಂದ್ರೆ, ಅಭ್ಯಾಸ ಇಲ್ದಿರ ಒಂದ್ ಚೆಂಬನ್ನ ಫಸ್ಟ್ ಒಕ್ಕಳಲ್ಲಿ ನಿಧಾನಕ್ಕೆ ಬಿಡ್ಬೇಕು ಸರ್. ಒಕ್ಕಳ ಭಾಗಕ್ಕೆ ತಣ್ಣೀರನ್ನ ನಿಧಾನವಾಗಿ ಒಂದ್ ಜಗ್ಗನ್ನ ಬಿಡ್ಬೇಕು. ಯಾಕೆಂದ್ರೆ ಒಕ್ಕಳು ನಮ್ಮ ಶರೀರದ ಎಲ್ಲಾ ಭಾಗಕ್ಕೂ ಕನೆಕ್ಟ್ ಆಗಿರ್ತದೆ. ಆ ನಂತರ ಭುಜಗಳಿಗೆ ಒಂದೊಂದು ಜಗ್ಗು 2 ಭುಜಗಳಿಗೆ ಹಾಕೋಬೇಕು, ಆಮೇಲೆ ತಲೆ ಮೇಲೆ ಹಾಕೋಬೇಕು. ನೇರವಾಗಿ ತಲೆ ಮೇಲೆ ಹಾಕೋಬಾರ್ದು ತಣ್ಣೀರನ್ನ. ಫಸ್ಟ್ ಒಕ್ಕಳ ಭಾಗದಲ್ಲಿ ಹಾಕಿದಾಗ ಶರೀರದ ಎಲ್ಲಾ ಭಾಗನು ಸಮಾನಾಂತರವಾಗಿ ಶಾಖೋತ್ಪತ್ತಿ ಆಗುತ್ತೆ. ಆಮೇಲೆ ಭುಜಗಳಿಗೆ ಹಾಕೊಂಡು ಆಮೇಲೆ ತಲೆಗೆ ನೀರನ್ನ ಹಾಕೊಂಡ್ರೆ ಅದು ನಮ್ಮ ಶರೀರ ಎಲ್ಲ ಒಂದೇ ರೀತಿ ಕಾನ್ಸ್ಟೆಂಟ್ ಆಗಿ ಇದಾಗುತ್ತೆ. ಅದೊಂದು ಟೆಕ್ನಿಕ್ ನಾನು ಹೇಳ್ಬೇಕು ಕಡೆ. ಧನ್ಯವಾದಗಳು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ರೈಟ್, ಥ್ಯಾಂಕ್ ಯು. ಶರಣಗೌಡ್ರು ಮಾತಾಡಿ. ನಮಸ್ತೆ ಸರ್. ಇದು 30 ಸಲ ಮಾಡಂತ ಹೇಳಿದಲ್ಲ, ಅದು ಇದು ಮಾಡೋದು, ಅದು ಎರಡು ಟೈಮಿಂಗ್ ಊಟ ಆದ ನಂತರ ಖಾಲಿ ಹೊಟ್ಟಿಗೆ ಯಾವಾಗ ಹೆಂಗ? ಹೌದು, ಖಾಲಿ ಹೊಟ್ಟೆ ಯಾವಾಗಿದ್ರೆ ಅವಾಗ ಮಾಡ್ಕೊಳ್ಳಿ. ಸೊ ಪ್ರಧಾನವಾಗಿ ಬೆಳಗ್ಗೆ ಬರೆ ಹೊಟ್ಟೆದಲ್ಲಿ ಮಾರ್ನಿಂಗ್ ಮತ್ತೆ ನೈಟ್ ಮಲಗಕ್ ಮುಂಚೆ. ನೀವು ಊಟ 7 o'clock 7:30 ತಿಂದ್ರೆ ಮಲಗೋದು 10 ಗಂಟೆ ಆದ್ರೆ ಆ ಸಮಯದಲ್ಲಿ ಮಾಡಿದ್ರೆ, ಮಲಗಕ್ ಮುಂಚೆ ಮಾಡಿದ್ರೆ ಉತ್ತಮ. ಓಕೆ, ಓಕೆ ಸರ್. ರೈಟ್. ಸುತ್ತೇಜ ಭಟ್ ಮೇಡಮ್ ಮಾತಾಡಿ. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ಗುರುಜಿ, ನನಗೆ ಅದು ಮೊದಲನೇ ಸಲ ಮಾಡಿಸಿದ್ರಲ್ಲ, ಲಾಂಗ್ 29 ಟೈಮ್ಸ್, ಅವಾಗ ತಲೆಲ್ಲಾರೆ ಏನೋ ಹಾಕಿ ಒಂಥರ ಕೆದಕದಂಗೆ ಆಯ್ತು ಗುರುಜಿ. ಅದೊಂದು ಅನುಭವ ಆಯ್ತು. ಆಮೇಲೆ ಈ ಚಿಕ್ಕ ಮಕ್ಕಳು 3 ವರ್ಷ 10 ವರ್ಷದೊಳಗಡೆ ಹೆಂಗ್ ಮಾಡ್ಬೇಕು? ಅವ್ರಿಗೆ ರಿಪೀಟೆಡ್ ಆಗಿ ಕೋಲ್ಡು ಮತ್ತೆ ಕಾಫ್ ಎಲ್ಲ ಆಗ್ತಾ ಇರುತ್ತಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಗುರುಜಿ, ಅದನ್ನ ಹೆಂಗೆ ನಾವು ಮಾಡಿಸ್ಬೋದು ಅಂತ. ಅವ್ರು ಮಾಡಕ ಅಭ್ಯಾಸ ಆಗಿದ್ರೆ ಮಾಡಿಸಿ, ಇಲ್ಲಾಂದ್ರೆ ಅದು ಬೇರೆ ಪದ್ಧತಿಗಳು ಉಪಯೋಗಿಸ್ಬೇಕಷ್ಟೇ, ಮನೆ ಮದ್ದುಗಳು. ಮತ್ತೆ ನಿಮ್ಮ ಆಕುಪ್ರೆಸರ್ ಅಲ್ಲಿ ನಾವು ಎಲ್ಲಾ ಬೆರಳು ಕೊನೆಗಳಿದೆಯಲ್ಲ, ಚೆನ್ನಾಗಿ ಪ್ರೆಸ್ ಮಾಡಿ ಅವ್ರಿಗೆ ಅಷ್ಟೇ. ಅದು ಚೆನ್ನಾಗಿ ಪ್ರೆಸ್ ಮಾಡಿ, ಎಲ್ಲಾ ಬೆರಳು ಕೊನೆಗಳು ಪ್ರೆಸ್ ಮಾಡಿದ್ರೆ ಅವ್ರಿಗೆ ಇಮ್ಯುನಿಟಿ ಪವರ್ ಹೆಚ್ಚಾಗತ್ತೆ. ಕೋಲ್ಡ್ ಕಾಫ್ ಅದೇ ಇರೋದು, ಆಯ್ತಾ? ಕೋಲ್ಡ್ ಕಾಫ್ ಇರೋದು. ಅವ್ರು ಮುದ್ರೆ ಮಾಡಿದ್ರೆ ಮಾಡಲ್ಲ, ನೀವೇ ಅವ್ರ ಕೈ ತಗೊಂಡು ಈ ಎಲ್ಲಾ ಬೆರಳು ಕೊನೆಗಳಿದೆ, ಇದು 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 ಒಂದು 10 ಬಾರಿ 15 ಬಾರಿ ಪ್ರೆಸ್ ಮಾಡ್ತಾ ಇರಿ. ಕೋಲ್ಡ್ಗಂತೂ ಯಾವುದು ಮೆಡಿಸನ್ ಇಲ್ಲ, ಆಯ್ತಾ? ಕೋಲ್ಡ್ಗೂ ಮೆಡಿಸಿನೇ ಇಲ್ಲ. ಕಾಫ್ ಅಂದ್ರೆ ಒಳ್ಳೆ ಜಾಸ್ತಿ ಫ್ಲಮ್ ಇದ್ರೆ ಒಳಗಡೆ, ಸೊ ಮ್ಯೂಕಸ್ ಜಾಸ್ತಿ ಆದ್ರೆ ಅದು ಆಚೆ ಕಡೆ ಕಲ್ಸಕ್ಕೆ ಫ್ಲಮ್ ಬರೋದು, ಅದೇ ಕಾಫ್ ಬರೋದು, ಕೆಮ್ಮು ಬರೋದು. ಬಟ್ ಕೋಲ್ಡ್ಗಂತೂ ಯಾವ ಮೆಡಿಸಿನ್ ಇಲ್ಲ. ಕೋಲ್ಡ್ಗೆ ಇರೋದು ಇಮ್ಯುನಿಟಿ ಹೆಚ್ಚು ಮಾಡೋದು, ದೇಹ ಇಮ್ಯುನಿಟಿ ಹೆಚ್ಚು ಮಾಡೋದು. ಇದು 4 ಬೆರಳು 2 ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ, 10 ಸರ್ ಒಂದೊಂದ್ಸರಿ ಪ್ರೆಸ್ ಮಾಡಿದ್ರೆ ಒಂದು 2-3 ದಿವಸದಲ್ಲಿ ಕೋಲ್ಡ್ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಲಕ್ಷ್ಮೀ ದೇವ್ರು ಮಾತಾಡಿ. ಗುರುಜಿ, ಇದು ಹೃದಯ ತೊಂದರೆ ಇದ್ರೆ ಮಾಡ್ಬೋದು ಇದನ್ನ? ಸ್ವಲ್ಪ BP ಇದ್ರೆ ಅದ್ ಮಾಡ್ಬೋದಾ? ತೊಂದರೆ ಏನಾಗುತ್ತಾ? ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಮತ್ತೆ ಕಣ್ಣು ಮುಚ್ಚಬೇಕೋ ಬಿಡ್ಬೇಕು? ಕಣ್ಣು ಮುಚ್ಕೊಂಡು ಮಾಡಿ, ಉತ್ತಮ. ಇನ್ನು ಕೈ ಯಾವ ತರ? ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ, ಈಗ ಲಾಸ್ಟ್ ಅಲ್ಲಿ ವಿಮ್ ಆಫ್ ಹಮ್ಮಿಂಗ್ ಮೆಡಿಟೇಷನ್ ಇದೆಯಲ್ಲ, ಅದು ಮಾಡುವಾಗ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ಆ ಪ್ರದೇಶದಲ್ಲಿ ದೃಷ್ಟಿ ಇಟ್ಕೊಂಡು ಮಾಡಿ. ಆ ಪ್ರದೇಶದಲ್ಲಿ ದೃಷ್ಟಿ ಇಟ್ಕೊಂಡು ಆ ಹಮ್ಮಿಂಗ್ ಮೆಡಿಟೇಷನ್ ಮಾಡಿದ್ರೆ ಇನ್ನೂ ಬೇಗ ಫಲಿತ ಸಿಗತ್ತೆ ನಿಮ್ಗೆ. ಕೈಗಳು ಮುದ್ರೆ ಬೇಕಾ? ಮಾಮೂಲಿ ಕೈ ಹೇಗಿಟ್ಕೊಳ್ಳೋದು? ಕೈಗಳು ಬೆರಳು ನಾರ್ಮಲ್ ನಾವು ಉಸಿರು ಬಿಡ್ಬೇಕಾದ್ರೆ ನಾರ್ಮಲ್ ಆಗಿ ಬಿಟ್ಬಿಟ್ಟೆ ಮಾಡಿ, ಇಲ್ಲಾಂದ್ರೆ ಜ್ಞಾನ ಮುದ್ರೆ ಇಟ್ಕೊಂಡು ಮಾಡಿ, ತೊಂದರೆ ಇಲ್ಲ. ನಾವು ಉಸಿರು ಬಿಡ್ಬೇಕಾದ್ರೆ ಕತ್ತಿಗೆ ಬಗ್ಗಿಸ್ಬೇಕು ಅಥವಾ ಹಾಗೆ ಸ್ಟ್ರೈಟ್ ಆಗಿ ಇರಲ್ಲ? ಏನಿಲ್ಲ, ಟಚ್ ಮಾಡ್ಬೋದಾ? ನಾರ್ಮಲ್ ಸ್ಟ್ರೈಟ್ ಆಗಿದ್ರೆ ಆಗುತ್ತಲ್ಲ? ಹೌದು, ನಾರ್ಮಲ್. ಅದೇನು ಈ ತರ ಮಾಡೋದೇನ್ ಬೇಕು, ನಾರ್ಮಲ್ ಆಗಿ ಇಟ್ಕೊಳ್ಳಿ. ಓನ್ಲಿ ಲಾಸ್ಟ್ ಬಿಗಿಸುವಾಗ, ನಾವು ಬಿಗಿಸುವಾಗ ಇಲ್ಲಿದಲ್ಲ, ಈಗ ಈ ರೀತಿ ಮಾಡ್ಬೇಕಾಗತ್ತೆ. ಅದು ಆ ಉಸಿರಾಟ ದೀರ್ಘವಾಗಿ ತಗೊಂಡು ಬಿಗಿಸಿದ್ರೆ ಬ್ರೈನ್ಗೆಲ್ಲ ಹೋಗುತ್ತೆ. ಸೊ ಇಡೀ ನಮ್ಮ ದೇಹದಲ್ಲಿ ಎಲ್ಲ
ಪ್ರೆಸರ್ ಅದೇ ಪ್ರೆಸ್ ಇಂದ ಮಾಡ್ತೀವಿ, ಅವಾಗ ಹೌದು. ಈ ಹೊಟ್ಟೆ ಆಗ್ಲಿ ಬ್ರೈನ್ ಆಗ್ಲಿ ಫುಲ್ಲು ಒಂಥರ ಎನರ್ಜೈಸ್ ಆಗುತ್ತೆ. ಅಂದ್ರೆ ಅಲ್ಲಿಗೆ ಕಲಿಸ್ತಾ ಇದೀವಿ ನಾವು ಆಕ್ಸಿಜನ್ ಆ ಥರ. ಓಕೆ ಗುರುಜಿ, ಥ್ಯಾಂಕ್ಸ್. ನೆಕ್ಸ್ಟ್ ಸುಧಾ ಹೆಗ್ಡೆ ಅವ್ರೆ ಮಾತಾಡಿ. ಗುರುಜಿ, ಅದು ಲಾಸ್ಟಿಗೆ ಹಮ್ಮಿಂಗ್ ಹೇಳಿದ್ರಲ್ಲ, ಬಾಯಿಂದನೂ ಮೂಗಿಂದ ಎರಡೂ ಇದ್ ಮಾಡ್ಬೋದಾ ಗುರುಜಿ ಅದು? ಇಲ್ಲ ಮೂಗಿ ಏನಿಲ್ಲ, ಓನ್ಲಿ ಗಂಟ್ಲಿಂದ ಹಮ್ಮಿಂಗ್ ಅಷ್ಟೇ. ಹಾ, ಸರಿ, ಗೊತ್ತಾಯ್ತು ಗುರುಜಿ, ಹ್ಮ್. ಧನ್ಯವಾದಗಳು. ಯೋಗೇಶ್ ಅವರೇ, ಯೋಗೇಶ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿಲ್ಲಮ್ಮ. ಶಿವಗಂಗಾ ಮೇಡಮ್. ನಾಗಲಕ್ಷ್ಮಿ ಮೇಡಮ್ ಮಾತಾಡಿ. ಸರ್, ಈಗ ನೀವ್ ಹೇಳ್ಕೊಟ್ರಲ್ಲ, ಅದು ಪ್ರೋಸೆಸ್ ದಿನಕ್ಕೊಂದ್ಸಲನ ಎಷ್ಟ್ ಸಾರಿ 3 ಮಾಡ್ಬೇಕು? ಇಂದ 4 ಬರಿ, 3 to 4 times. ಪ್ರೋಸೆಸ್ ಪೂರ್ತಿ 3 to 4 times. ಎಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ರೈಟ್. ನಾಗರತ್ನಮ್ ಅವ್ರೆ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ. ಕೇಳಿಸ್ತಾ ಇದೀನಿ ಗುರು. ಅದು ನನಗೆ ಅದು ನೀವು ಹೇಳಿದ್ರೆ ಅದ್ ಮಾಡಿದಾಗ ಎರಡೂ ಕಡೆ ಪೆಕ್ಕೆ ಮೂಳೆಗಳ ಹತ್ರನೂ ಸ್ವಲ್ಪ ರಿಯಾಕ್ಷನ್ ಗೊತ್ತಾಗುತ್ತೆ. ಅದು ಕರೆಕ್ಟ್ ಏನು ಅಂತ ಗೊತ್ತಾಗಿಲ್ಲ. ಮೂಳೆಗಳು ಏನಾಗ್ತದೆ? ಸ್ವಲ್ಪ ಮೂಳೆಗಳು ಆ ಕಡೆ ಈ ಕಡೆ ಮೂಳೆ, ಪೆಕ್ಕೆ ಮೂಳೆ ಅದೇ ಆ ಕಡೆ ಈ ಕಡೆ ಇರುತ್ತಲ್ಲ ಹೊಟ್ಟೆಯಿಂದ ಮೇಲ್ಭಾಗ, ಅದು ಸಂಕುಚಿತ ಆದಂಗ ಆಗುತ್ತಲ್ವಾ? ಅದು ಕರೆಕ್ಟ್ ನಾನು ಮಾಡ್ತಾ ಇರೋದು? ಏನಾಗಲ್ಲ. ಕರೆಕ್ಟ್ ಪದ್ಧತಿ ಪಾಲನೆ ಮಾಡಿ. ಒಳಗಡೆ ಏನಾಗುತ್ತೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇದರಿಂದ ಯಾವ್ದು ಸೈಡ್ ಎಫೆಕ್ಟ್ಸ್ ಯಾವ್ದು ಇಲ್ಲ. ನೀವು ಅಬ್ಸರ್ವ್ ಮಾಡ್ಕೋಬೇಕು ಒಳಗಡೆ ಏನಾಗ್ತಾ ಇದೆ ಅಂತ. ಅದನ್ನು ಪದ್ಧತಿ ಮಾತ್ರ ಕರೆಕ್ಟ್ ಆಗಿರ್ಬೇಕು. ನಾವ್ ಏನ್ ಹೇಳಿದೀವೋ 29 ಸರಿ, 30ನೇ ಸರಿ ಮತ್ತೆ ಶ್ವಾಸ ನಿಲ್ಸೋದಾಗ್ಲಿ, ಆಮೇಲೆ ಡೀಪ್ ಆಗಿ ತಗೊಂಡು ಬಿಗಿಸೋದಾಗ್ಲಿ, ಬಿಗಿಸಿ ನಿಧಾನವಾಗಿ ಬಿಡೋದಾಗ್ಲಿ, ಇಷ್ಟು ಮಾತ್ರ ಕರೆಕ್ಟ್ ಆಗಿ ಮಾಡಿ ಸಾಕು. ಆಯ್ತಾ? ಮತ್ತೆ ಬೇಕಂದ್ರೆ ವಿಡಿಯೋ ಜೊತೆಗೆ ನಾನು ನೋಡ್ಕೊಂಡು. ಅದು ಇವತ್ತು ಮನೆ ಮದ್ದು ಇವಾಗವಾಗಿ ನಾನು ಅದಕ್ಕೆ ಸ್ವಲ್ಪ ಇದ್ರ ಹುಣಸೆ ಬೀಜಗಳು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಹುಣಸೆ ಬೀಜ ಹುರಿದ್ಬಿಟ್ಟು ಅದನ್ನ ನೆನೆಸಿ ಮತ್ತೆ ಬಿಡೋದಿದೆ. ಓಕೆ, ಈಗ ಸಮಯ ಹೆಚ್ಚಾಗತ್ತೆ. ನಾವು ನೋಡಿ, ಹುಣಸೆ ಬೀಜ ಹುರಿದ್ಬಿಟ್ಟು ಅದನ್ನ ಚಾಕ್ಲೇಟ್ ತರ ಸುಮ್ಮನೆ ಬಾಯಲ್ಲಿ ಇಟ್ಕೊಂಡಿರೋದು. ನಾವೇನಾದ್ರೂ ತಿನ್ಬೇಕು ಅನ್ನೋದೆಲ್ಲ ಒಂಥರ ಚಪ್ಪಲ ಎಲ್ಲ ಕಡಿಮೆ ಆಗುತ್ತೆ. ಒಂದು ಜೊತೆಗೆ ಮಂಡಿ ನೋವೆಲ್ಲ ಕಡಿಮೆ ಆಗುತ್ತೆ ಗೊತ್ತಾ? ಓಕೆ, ಹುಣಸೆ ಬೀಜ ಇದು ಏನು ಫ್ರೈ ಮಾಡಿರೋದು? ನೆನೆಸಿ ಅದನ್ನ ಮತ್ತೆ ಒಣಗಿಸಿ ಆಮೇಲೆ ಹುರಿದು ಫ್ರೈ ಮಾಡಿರೋದು. ಓಕೆ, ಕಾಣಿಸ್ತಾ ಇಲ್ಲ, ಅದು ಸರಿಯಾಗಿ ತೋರಿಸಿ. ಮೇಲೆ ಇಟ್ಟಿರಿ ಮೇಡಮ್. ಸ್ವಲ್ಪ ಮೇಲೆ ಹಿಡಿಬೇಕು. ಅಷ್ಟೇ. ರೈಟ್. ಇದು ಮಂಡಿ ನೋವು ಇದೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. ಆಮೇಲೆ ಏನಾದ್ರು ತಿನ್ಬೇಕು ಅಂತ ಎಲ್ಲಾದ್ರು ಒಂದ್ಸರಿ ಮಕ್ಳಿಗೆಲ್ಲ ಇದು ಅಂತ ಅನ್ಸುತ್ತಲ್ಲ, ಅದೇ ದೊಡ್ಡವ್ರಿಗೂ ಅದೇ ತರ ಆಗುತ್ತೆ ಅಂತಾರೆ. ಏನಾದ್ರು ಬಾಯಿ ಇರ್ಬೇಕು ಅಂತ ಆ ತರದವ್ರಿಗೆ ಇದು ಒಳ್ಳೆಯದು. ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ ಕೂಡ ಕಾಣಿಸ್ತಲ್ಲ ಗುರುಗಳೇ. ಕಾಣ್ತು. ನೆನೆಸಿ ಒಣಗಿಸಿ ಮತ್ತೆ ಹುರಿದಿದ್ರಾ ಮೇಡಮ್? ನೆನೆಸಿ ಸಿಪ್ಪೆ ಎಲ್ಲ ತೆಗಿಬೇಕು, ಆಮೇಲೆ ಮತ್ತೆ ಒಣಗಿಸ್ಬೇಕು, ಆಮೇಲೆ ಮತ್ತೆ ಹುರಿದಿ ಒಂದು ಡಬ್ಬದಲ್ಲಿ ಇಟ್ಕೊಳ್ಳೋದು. ಓಕೆ, ಫೈನ್. ಥ್ಯಾಂಕ್ಸ್ ಗುರುಗಳೇ. ಆಯ್ತು. ಇನ್ನು ಯಾರಾದ್ರೂ ಆತರ ಪ್ರಯೋಗ ತೋರಿಸ್ಬೇಕಂದ್ರೆ ತೋರಿಸಿ. ಇವತ್ತು ಇನ್ನು ಸ್ವಲ್ಪ ಆತರ ತಗೊಂಡು ಆಮೇಲೆ ಮುಗಿಸೋಣ. ಇನ್ನು ಮುಂದಿನ ಏನಾದ್ರೂ ಅಂಶ ಇದ್ರೆ ನೆಕ್ಸ್ಟ್ ನಾಳೆ ನೋಡೋಣ. ಯಾಕಂದ್ರೆ ಸಮಯ ಕಡಿಮೆ ಇದೆ. ರೈಟ್. ಗುರುಜಿ, ಇದು ಕಷಾಯ ಗುರುಜಿ, ನುಗ್ಗೆ ಸೊಪ್ಪಿನ ತೋರಿಸಿ. ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಏನೇನ್ ಮಾಡಿದ್ರೆ ಹೇಗ್ ಮಾಡಿದ್ರೆ ಹೇಳಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಅದರ ಉಪಯೋಗ ಏನು? ಇದು ನುಗ್ಗೆ ಸೊಪ್ಪು ತಂದ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ತುಪ್ಪದಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು. ಒಣಗಾದ್ಮೇಲೆ ತುಪ್ಪದಲ್ಲಿ ಅದಕ್ಕೆ ಓಂಕಾಳು, ಜೀರಿಗೆ, ಸೋಂಪು ಬರುತ್ತಲ್ಲ ಸೋಂಪು, ಅದು ಮೂರನ್ನು ತುಪ್ಪದಲ್ಲೇ ಫ್ರೈ ಮಾಡ್ಬಿಟ್ಟು ಅದು ಮಿಕ್ಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಪೌಡ್ರ್. ಅದು ಈ ತರ ಪೌಡ್ರ್ ಇದೆ ಗುರುಜಿ. ಇದು ಈ ತರ ಪೌಡ್ರ್ ಆಗುತ್ತೆ. ತೋರಿಸ್ತೀನಿ. ಮೇಲೆ ತೋರಿಸಿ, ಸ್ವಲ್ಪ ಮೇಲೆ. ಸ್ವಲ್ಪ ಮೇಲೆ. ಪೌಡ್ರು ಬೆಳಗ್ಗೆ ಬಿಸಿನೀರಿಗೆ 1 ಸ್ಪೂನ್ ಹಾಕೊಂಡ್ ಕುಡಿಯೋದು. ಇದು ಕುಡಿಯೋದ್ರಿಂದ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಕೆಲವು ಸರಿ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ಗಳು ಕೋಳಿಮಟ್ಟೆ ತಿನ್ನಿ, ಕೋಳಿಮಟ್ಟೆ ಕುಡೀರಿ ಅಂತ ಹೇಳ್ತಾರೆ. ಅದ್ರಲ್ಲಿರೋ ಅಂತ ಅದಕ್ಕಿನ್ನ 10 ಪಟ್ಟು ಜಾಸ್ತಿ ಇರುತ್ತೆ ಈ ನುಗ್ಗೆ ಸೊಪ್ಪಲ್ಲಿ.
ಅದು ಬೇಡವೇ ಬೇಡ. ಅದಕ್ಕೆ ಇದನ್ನ ಮಾಡ್ಕೊಂಡ್ರೆ ಉತ್ತಮವಾದ ಆರೋಗ್ಯಕ್ಕಾಗಿ ಈ ಕಷಾಯ. ಈಗ ನುಗ್ಗೆ ಸೊಪ್ಪು ಪೌಡರು ಮತ್ತೆ ಏನೇನು ಅದರಲ್ಲಿ ಬೆರೆಸೋದೇನು? ಸ್ವಲ್ಪ ಜೀರಿಗೆ, ಹ್ಮ್ ಓಂಕಾಳು, ಅಜ್ಜಿನ, ಓಕೆ, ಅಜ್ವಾನ ಮತ್ತೆ ಜೀರಿಗೆ ಅದನ್ನು ಪೌಡರ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೋಂಪು, ಬಡೆ ಸೋಂಪು ಅಂತಾರಲ್ಲ, ಬಡೆ ಸೋಂಪು. ಸೋಂಪು ಅಜ್ವಾನ ಮತ್ತೆ ಜೀರಿಗೆ ಮತ್ತೆ ನುಗ್ಗೆ ಸೊಪ್ಪು ಪೌಡರ್ ಎಲ್ಲ ಬೆರೆಸ್ಕೊಂಡು ಆಕಳ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಕಳ ತುಪ್ಪ ಹಾಕಿದಾಗ ಅದು ಡೈಜೆಷನ್ ತುಂಬಾ ಹೆಲ್ಪ್ ಮಾಡುತ್ತಲ್ಲ, ಹಂಗಾಗಿ ಅದರಲ್ಲಿ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಇಟ್ಕೊಳ್ಳೋದು ಗುರುಜಿ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದು ನಾವು ಬಿಸಿನೀರಿಗೆ ಹಾಕ್ಬಿಟ್ಟು ಒಂದೊಂದ್ ಸ್ಪೂನು ಕುಡಿತಾ ಬಂದಾಗ ಡೈಜೆಷನ್, ನಾವು ಸಮೂತ್ರ ಸೇವನೆ ಯಾವ ರೀತಿ ಹೆಲ್ಪ್ ಮಾಡುತ್ತೋ ಅದೇ ರೀತಿ ಇದನ್ನು ಕೂಡ ಹೆಲ್ಪ್ ಮಾಡುತ್ತೆ ಗುರುಜಿ. ಫುಲ್ ಗಟ್ಸ್ ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಓಕೆ ರೈಟ್, ಥ್ಯಾಂಕ್ ಯು. ನೆಕ್ಸ್ಟ್ ಆರತ ಮೇಡಮ್ ಹೇಳಿ. ನಾನು ನುಗ್ಗೆ ಸೊಪ್ಪು ಡೈಲಿ ಅದು ಗ್ರೀನ್ ಜ್ಯೂಸ್ ಬದಲು ನಾನು ನುಗ್ಗೆ ಸೊಪ್ಪನ್ನು ಪುಡಿಯೆಲ್ಲ ಇಟ್ಕೊಂಡು ಅದು ಒಂದು ಮಧ್ಯ ಒಂದು ದಿನ ಅದು ಮಾಡ್ತಾ ಇರ್ತೀನಿ. ಅದು ಓಂಕಾಳು ಒಂದು ಹಾಕಿರ್ಲಿಲ್ಲ, ಬರೀ ಜೀರಿಗೆ ನುಗ್ಗೆ ಸೊಪ್ಪು ಇಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಎರಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀರಾ? ಹೌದು, ಜೀರಿಗೆ ಡೈಜೆಷನ್ ಪವರ್ಗೆ, ನುಗ್ಗೆ ಸೊಪ್ಪು ಕ್ಯಾಲ್ಸಿಯಂ ಕೂಡ ಇರುತ್ತೆ. ಅವ್ರು ಹೇಳ್ದಂಗೆ ಒಂದು ಮೊಟ್ಟೆ ತಿನ್ನೋ ಬದಲು 1 ಸ್ಪೂನ್ ನುಗ್ಗೆ ಸೊಪ್ಪು ತಿಂದ್ರು ಅದೇ ಶಕ್ತಿ ಇರುತ್ತೆ ಅಂತ ಒಂದು. ರೈಟ್ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸಾಕಮ್ಮ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಅದು ಇದನ್ನ ಮಾಡ್ಸಿದ್ರ ಸರ್ ಗುರುಜಿ? ತುಂಬಾ ಚೆನ್ನಾಗಾಯ್ತು. ಅದ್ರ ಲಾಸ್ಟ್ ಟೈಮಲ್ಲಿ ಬಾಯಲ್ಲೇ ಉಸಿರು ಇದಾಗಬೇಕಾ ಸರ್ ಗುರುಜಿ? ಲಾಸ್ಟ್ ಟೈಮಲ್ಲಿ ಅಷ್ಟೇ. ಲಾಸ್ಟ್ ಟೈಮಲ್ಲಿ ದೀರ್ಘವಾಗಿ ಬಾಯಿಂದ ತಗೊಂಡು ಹೋಲ್ಡ್ ಮಾಡ್ಬೇಕು, ನಿಲ್ಸ್ಬೇಕು. ನಿಲ್ಸಿ ನಿಧಾನವಾಗಿ ಮತ್ತೆ ಬಾಯಿಂದ ನಿಧಾನವಾಗಿ ಬಿಡ್ಬೇಕಾಗತ್ತೆ ಅಷ್ಟೇ. ಚೆನ್ನಾಗಿ ಆಕ್ಟಿವ್ ಆಯ್ತು ಗುರುಜಿ. ಚಕ್ರಗಳೆಲ್ಲ ಲಾಸ್ಟ್ ಅಲ್ಲಿ ಅಬ್ಜೆಕ್ಷನ್ ಮಾಡ್ರಿ ಅಂತಂದ್ರೆ ಹೇಳ್ದ ಅಲ್ಲ, ತುಂಬಾ ಅಬ್ಸರ್ವ್ ಮಾಡಿದಾಗ ತುಂಬಾ ಚೆನ್ನಾಗಿ ಎಲ್ಲಾ ಆಕ್ಟಿವ್ ಚಕ್ರಗಳೆಲ್ಲ ಆಕ್ಟಿವ್ ಆಯ್ತು ಗುರುಜಿ. ಅದೆಲ್ಲ ಒಳಗಡೆ ಅಬ್ಸರ್ವ್ ಮಾಡ್ಬೇಕು, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ಆಮೇಲೆ ಬೇಕಂದ್ರೆ ಈ ಹಮ್ಮಿಂಗ್ ಮೆಡಿಟೇಷನ್ ಇದೆಲ್ಲ ಅದು ಮಾಡ್ಕೊಳ್ಳಿ ಲಾಸ್ಟ್ ಕೊನೆಯದಾಗಿ. ಓಕೆ, ಚೆನ್ನಾಗಾಯ್ತು ಗುರುಜಿ, ಅದು ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಗುರುಜಿ. ರೈಟ್. ಗೌರಿ ಮೇಡಮ್. ನಮಸ್ತೆ ಸರ್, ಮತ್ತೆ ಎಲ್ಲ ಮಾಸ್ಟರ್ಸ್ಗೆ ನಮಸ್ತೆ ಸರ್. ಇವಾಗ ಬ್ರೀತಿಂಗ್ ಎಕ್ಸರ್ಸೈಸ್ ಅದು ಮಾಡ್ಸಿರಲ್ಲ ಸರ್, ಹಮ್ಮಿಂಗ್ ಇದು, ಅವಾಗ ಮುದ್ರೆ ಹೇಗಿರ್ಬೇಕು ಅಂತ, ಯಾವ ಮುದ್ರೆಲಿ ಇರ್ಬೇಕು ಸರ್? ಅವಾಗ ಯಾವ ಮುದ್ರೆ ಬೇಕಾದ್ರೆ ಇಟ್ಕೊಳ್ಳಿ. ಪ್ರಧಾನವಾಗಿ ನಿಮ್ಗೆ ಶಕ್ತಿ ಚೆನ್ನಾಗಿ ಕೊಡ್ಬೇಕು ಅಂತಂದ್ರೆ ಪ್ರಾಣ ಮುದ್ರೆಯಿಂದ ಇಟ್ಕೊಳ್ಳಿ. ಪರವಾಗಿಲ್ಲ, ನಡೀತದೆ. ಆಯ್ತಾ? ಓಕೆ ಸರ್, ಅದು ಡೌಟ್ ಇತ್ತು ನನಗೆ, ಅದಕ್ಕೆ ಮಾಡಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಮಧುರಾ ಮೇಡಮ್ ಮಾತಾಡಿ. ನಮಸ್ತೆ ಸರ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಾನು ಅದೊಂದು ಮಾಡಿದೆ ಸರ್, ಬ್ರೀತಿಂಗ್ ಎಕ್ಸರ್ಸೈಜ್ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಇವತ್ತು ಅಕ್ಯುಪ್ರೆಷರ್ ತೋರಿಸ್ಲಾ, ಮನೆ ಮದ್ದು ತೋರಿಸ್ಲಾ? ಯಾವ್ದಮ್ಮ? ಅಕ್ಯುಪ್ರೆಷರ್ ಪಾಯಿಂಟ್ ತೋರಿಸ್ಲಾ ಅಥವಾ ಮನೆ ಮದ್ದು ಹೇಳ ಅಂತ ಕೇಳ್ತಾ ಇದ್ದೀನಿ. ಎರಡು ತೋರಿಸಿ, ಪರವಾಗಿಲ್ಲ. ಒಂದೊಂದು 2-3 ಮಿನಿಟ್ಸ್ ಅಷ್ಟ, ಜಾಸ್ತಿ ಆಗ್ತಾರಲ್ಲ. ಇದು ಕೊಬ್ಬರಿ ಎಣ್ಣೆಯಿಂದ ಮಾಡಿರೋಂತ ಎಣ್ಣೆ ಸರ್ ಗುರುಜಿ. ಇದೇನಕ್ಕೆ ಅಂದ್ರೆ ಮುಖದಲ್ಲಿ ಸುಕ್ಕು ಕಟ್ಟಕ್ ಆಗಲ್ಲ. ಈಗ 60 ವರ್ಷ ಆದ್ರೂ 40 ವರ್ಷ 30 ವರ್ಷ ತರ ಕಾಣಿಸುತ್ತೆ ಸ್ಕಿನ್, ಅಷ್ಟು ಗ್ಲೋ ಇರುತ್ತೆ. ಆಮೇಲೆ ಸುಕ್ಕು ಬರಲ್ಲ ಮುಖದಲ್ಲೆಲ್ಲ, ಫೇಸ್ ಅಲ್ಲೆಲ್ಲ ಸುಕ್ಕು ಬಂದಿರ್ತಲ್ಲ, ಗ್ಲೋ ಇರುತ್ತೆ, ಫ್ರೆಶ್ನೆಸ್ ಇರುತ್ತೆ ಅವಾಗ. ಇದಕ್ ಹಾಕಿರೋದೇನು ಅಂದ್ರೆ ಓನ್ಲಿ ಕೋಕೋನಟ್ ಆಯಿಲ್, ಲವಂಗ ಮತ್ತೆ ಅಲೋವೆರಾ ಜೆಲ್, ಅಂದ್ರೆ ಮನೇಲೆ ಇರುತ್ತಲ್ಲ ಪ್ಯೂರ್ ಅಲೋವೆರಾ, ಅದು ಲವಂಗ ಎಲ್ಲ ಹಾಕಿ ಎಣ್ಣೆ ಒಳಗೆ ಹಾಕಿ ಇಟ್ಬಿಡ್ಬೇಕು ಗುರುಜಿ. ಅಂದ್ರೆ ಈಗ ಕೋಕೋನಟ್ ಆಯಿಲ್ ತಗೊಂತೀರಾ ಎಷ್ಟು? ಒಂದು 100 ml ಅಂತ ಇಟ್ಕೊಳ್ಳಿ. ಎಷ್ಟು ಬೇಕು ಸರ್, ಪದೇ ಪದೇ ಮಾಡ್ಕೋತಾ ಇರ್ಬೋದಲ್ಲ, ಮನೇಲೆ ಇರುತ್ತಲ್ವಾ. ಈಗ ಒಂದು 2 ಸ್ಪೂನ್ ಆದ್ರೂ ಸಾಕಾಗುತ್ತೆ ಹಾಕೋದು. ಅದಕ್ಕೆ ಪ್ಯೂರ್ ಅಲೋವೆರಾ ಜೆಲ್ ಮನೇಲಿ ಇರುತ್ತಲ್ಲ, ಅಲೋವೆರಾ ತೆಗಿಯೋದು, ಒಳಗಡೆ ಪಲ್ಪ್ ಇರುತ್ತಲ್ಲ ವೈಟ್ ಪಲ್ಪ್, ಅದನ್ನ ಹಾಕೋದು, ಚೆನ್ನಾಗಿ ಕರಡೋದು. ಒಂದು 5 ರಿಂದ 6 ಲವಂಗ ಹಾಕೋದು, ಚೆನ್ನಾಗಿ ಕಲಸಿ ಇಟ್ಕೊಳ್ಳೋದು. ಒಂದು ಬಾಟ್ಲಲ್ಲಿ ಶೇಖರ್ ಮಾಡಿ ಬಾಟ್ಲಲ್ಲಿ ಹಾಕ್ಬೇಕು. ಯಾವುದೇ ಐಟಮ್ ಆದ್ರೂ ಪ್ಲಾಸ್ಟಿಕ್ ಅಲ್ಲಿ ಹಾಕ್ಬಾರ್ದು.
ಬಾಟ್ಲಲ್ಲಿ ಹಾಕಿ ಇಟ್ಕೋಬೇಕು. ಅದನ್ನ ನಮ್ಗೆ ಬೇಕಾದಾಗ, ಈಗ ಹೊರಗಡೆ ಹೋಗ್ತೀವಿ ಬಿಸ್ಲಿಗೆಲ್ಲ ಅಂದಾಗ ಹಚ್ಕೊಳ್ಳೋದು. ರಾತ್ರಿ ಮಲಗಿದಾಗ ಹಚ್ಕೊಂಡ್ರೆ ಬೆಳಗ್ಗೆ ತುಂಬಾ ಕೆಲಸ ಮಾಡುತ್ತೆ. ಅಂದ್ರೆ ರಾತ್ರಿ ಯಾವತ್ತು ಅಂದ್ರೆ ಇದ್ರ ಕೆಲ್ಸಗಳು ಜಾಸ್ತಿ ಅಲ್ಲ, ಅದು ವರ್ಕ್ ಚೆನ್ನಾಗ್ ಮಾಡುತ್ತೆ. ಅದನ್ನ ಹಚ್ಕೊಂಡ್ರೆ ಯಾವ್ದು ಇದ್ ಬರಲ್ಲ, ಸುಕ್ಕುಗಟ್ಟಂಗ ಆಗಲ್ಲ, ಸ್ಕಿನ್ ಗ್ಲೋ ಆಗೇ ಇರುತ್ತೆ ಗುರುಗಳೇ. ಇದು ಅಂದ್ರೆ ಇದು ಬೇಸಿಕಲಿ ಚರ್ಮ ಸೌಂದರ್ಯಕ್ಕೆನಾ ಇದು? ಹಾ, ಚರ್ಮ ಸೌಂದರ್ಯಕ್ಕೆ ಹಚ್ಕೊಳ್ಳೋದು ಮೇಡಮ್. ಯಾವ್ದಾದ್ರು ಒಂಥರ ಕಲೆಗೆಲೆ ಇದ್ರೆ ಎಲ್ಲದೂ ಹೋಗುತ್ತೆ. ಅಂದ್ರೆ ಯಾವಾಗ್ಲೂ ಹಚ್ಕೊಳ್ಬೋದು. ಈ ಬೇರೆ ಕ್ರೀಮ್ ಎಲ್ಲ ಹಚ್ಕೋತಾರೆ ನೋಡಿ, ನಂದು ಬಿಸ್ಲಿಗೆ ಹೋದೆ ಸುಟ್ಟೋಯ್ತು ಅಂತೆಲ್ಲ ಬೇರೆ ಬೇರೆ ಕ್ರೀಮ್ ಹಚ್ಕೊಳ್ಳೋದ್ ಬದಲು ನಾವೆಲ್ಲ ನಮ್ಮ ಮನೇಲಿ ಇದೇ ಯೂಸ್ ಮಾಡುದು. ನನ್ನ ಮಗಳು ಮತ್ತೆ ನಾನೆಲ್ಲ ಇದೆ ಗುರುಗಳು. ಮತ್ತೆ ಯಾವ ಕ್ರೀಮು ಹಚ್ಚಲ್ಲ ನಮ್ಮ ಮನೇಲಿ. ವೆರಿ ಗುಡ್. ಓಕೆ ಮಾ, ರೈಟ್, ಥ್ಯಾಂಕ್ ಯು. ನೆಕ್ಸ್ಟ್ ಆಕು ಬ್ರದರ್ ಮಾಡಿ. ಈಗ ತಲೆನೋವು ಬಂದಿರುತ್ತೆ, ಖಿನ್ನತೆ, ಒಂಥರ ಏನೋ ಆತಂಕ. ಎಲ್ಲ ಹೋಗಿ ಬಂದಿದ ತಕ್ಷಣ ನಮ್ಗೇನೋ ಆಗ್ತಾ ಇದೆ, ಏನಾಗ್ತಿದೆ ಅಂತ ಗೊತ್ತಿಲ್ಲ, ಒಂಥರ ತಲೆ ಇದಾಗ್ತಾ ಇರುತ್ತೆ. ಅದು ಒಂಥರ ತಲೆನೋವು. ತಲೆನೋವು ನಾನಾ ತರ ಇದೆ. ಇದು ಇಮ್ಮಿಡಿಯೇಟ್ ಈ ತರ ಆದಾಗ ಏನ್ ಮಾಡ್ಕೋಬೇಕು ಅಂತ. ನಮ್ದು ಈ ಹೆಡ್ ಅಲ್ವಾ ಗುರುಗಳೇ, ಇದು ತಲೆ ಭಾಗ ಅಲ್ವಾ, ಕೈ ಬೆರಳುದು. ಈ 10 ಬೆರಳನ್ನು ಹಿಂಗೆ ಟ್ವಿಸ್ಟ್ ಮಾಡ್ಬೇಕು, ಮತ್ತೆ ಮಸಾಜ್ ಮಾಡ್ಬೇಕು ಎಲ್ಲ ಬೆರಳು. ಈಗ ಟ್ವಿಸ್ಟ್ ಮಾಡ್ಬೇಕು, ಈ ಬೆರಳುಗಳು ಮಸಾಜ್ ಮಾಡ್ಬೇಕು. ಓಕೆ, 10 ಬೆರಳು. ಅಕಸ್ಮಾತ್ ತಕ್ಷಣ ನಮಗೆ ಈಗ ಬಣ್ಣ ಬೇಕು ಅಂದ್ರೆ, ಈಗ ಲೆಫ್ಟ್ ಹ್ಯಾಂಡ್ ಯಾಂಗ್ ಸೈಡ್ ಹಿಂಬದಿ ಭಾಗ ಕಿರುಬೆರಳು ಇದೆಯಲ್ಲ, ಅದ್ರ ಕೆಳಗಡೆ ಸ್ಕೈ ಬ್ಲೂ ಸರಿ ಕಾಣಿಸ್ತಾ ಇಲ್ಲ. ಹಚ್ಕೊಂಡು, ಕಿರುಬೆರಳು. ಕಿರುಬೆರಳು ಕೆಳಗಡೆ ಸ್ಕೈ ಬ್ಲೂ, ಉಗುರಿನ ಕೆಳಗಡೆ ಲೆಫ್ಟ್ ಹ್ಯಾಂಡ್ ಉಗುರಿನ ಕೆಳಗಡೆ ಯಾಂಗ್ ಸೈಡ್ ಅಂದ್ರೆ ಹಿಂಬದಿ ಭಾಗ ಇದು. ಇನ್ನು ಇದು ಯಾಂಗ್ ಹಿಂಬದಿ ಭಾಗದ ಸ್ಕೈ ಬ್ಲೂ ಕಲರ್ ಹಚ್ಕೊಳ್ಳೋದು. ಅಂದ್ರೆ ತಲೆನೋವಲ್ಲಿ ನಾನಾ ಕಾರಣಗಳಿರುತ್ತೆ. ಅಂದ್ರೆ ಹೀಟ್, ಲಿವರ್ ತಂಪಾದ್ರೆ ಬರುತ್ತೆ, ಹೀಟ್ ಆದ್ರೆ ಇದು ಇಮಿಡಿಯೇಟ್. ಏನೋ ಆಫೀಸಿಗೆ ಹೋಗಿರ್ತೀವಿ, ತಕ್ಷಣ ಬಂದಿರ್ತೀವಿ, ತಲೆನೋವು ಬರುತ್ತೆ. ಆಗ ನಾವು ಸುಮ್ನೆ ಕೂತ್ಕೊಂಡಾಗ ಏನೋ ಏನೋ ಆತಂಕ, ನಮ್ಗೇನು ತಲೆ ಓಡ್ತಾ ಇಲ್ಲ ಅಂತ ಅಂದಾಗ ಇಮಿಡಿಯೇಟ್ ಈ ತರ ಪ್ರೆಸ್ ಮಾಡ್ಕೊಂಡ್ಬಿಡೋದು 10 ಬೆರಳನ್ನು. ಸ್ವಲ್ಪ ಟ್ವಿಸ್ಟ್ ಅಂದ್ರೆ ಅದು ಖುಷಿ ಆಗ್ಬೇಕು ಸರ್, ನಮ್ಮ ಆನಂದ ಕೊಡ್ಬೇಕು. ಅವಾಗ ಖಿನ್ನತೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಅಂತ. ನಾನೀಗ ಈಗ ಮಾಡ್ಕೋತಾ ಇದ್ದೀನಿ ಅಂದ್ರೆ ನಮಗ್ ಮನ್ಸಿಗೆ ಖುಷಿ ಆಗ್ಬೇಕು. ಅದು ಹೀಗೆ ಹಿಂಗ್ ತಿರ್ಸೋದು, ಸ್ವಲ್ಪ ಟ್ವಿಸ್ಟ್ ಮಾಡೋದು, ಪ್ರೆಸ್ ಮಾಡೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು 120 ಬಾರಿ ಮಾಡ್ಕೊಂಡ್ರೆ ಸಾಕು. ಮತ್ತೆ ಬಂತು ಅಂದ್ರೆ ಮತ್ತೆ ಮಾಡ್ಕೊಳ್ತಾ ಇರೋದು. ಕಲರ್ ಇದೆ ಅಂದ್ರೆ ಅಲ್ಲೆಲ್ಲಾರು ಇತ್ತು ಕಲರ್ ಹತ್ರನೇ ಅಂದ್ರೆ ನಾವು ಸ್ಕೈ ಬ್ಲೂ ಹಚ್ಕೋಬಹುದು. ಓಕೆ, ಸ್ಕೈ ಬ್ಲೂ ಕಲರ್. ಓಕೆ, ಸ್ಕೈ ಬ್ಲೂ ಕಲರ್. ಓಕೆ, ಮೇನ್ ಇದು ಹೆಡ್ ಏಕ್ ಅಂತ ನೀವು ಹೇಳಿದ್ರಿ, ಇಲ್ಲ ಏನೋ ಒಂಥರ ವಿಕಾರ ಭಾವ, ಅದು ಅಂದ್ರೆ ತಲೆನೋವು ಅಂದ್ರೆ ಒಂಥರ ಗೊತ್ತಾಗಲ್ಲ. ಇರಿಟೇಷನ್ ಆಗ್ತಾ ಇರುತ್ತೆ ನೋಡಿ. ಯಾರೋ ಏನೋ ಹೇಳಿದ್ರು ನಮ್ಗೆ ತಡ್ಕೊಳ ಆಗಲ್ಲ, ಏನೋ ಒಂಥರ ತಲೆಯಲ್ಲಿ ಅಷ್ಟು ಒತ್ತಡ ತುಂಬಿಕೊಂಡಿರುತ್ತಲ್ಲ, ಆ ಟೈಮಲ್ಲಿ ಈ ತಲೆನೋವಿಗೆ ಬೇರೆ ಬೇರೆ ಇದೆ. ಅಂದ್ರೆ ಒಂದೊಂದು ತಲೆನೋವಿಗೆ ಒಂದೊಂದು ಬಣ್ಣಗಳಿರುತ್ತೆ, ಮತ್ತೆ ಅಕ್ಯುಪ್ರೆಷರ್ ಪಾಯಿಂಟ್ ಇದೆ ಗುರುಗಳೇ. ಇದು ಈ ತರ ಇಮಿಡಿಯೇಟ್ ಆದಾಗ. ರೈಟ್, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ಶರಣ್ ಗೌಡ್ರು ಮಾತಾಡ್ತೀರಾ? ನಮಸ್ತೆ ಸರ್. ಈಗ ಅದು ಹಮ್ ಮಾಡುವಾಗ ಅದೇನು ಮೂಗಿನಿಂದ ಉಸಿರು ಹೋಗ್ಬೇಕು, ಬಾಯಲ್ಲಿ ಹೋಗ್ಬೇಕು? ಹಮ್ಮು ಅದನ್ನು ಮೂಗಿಂದಲ್ಲ, ಬಾಯಿಂದನೇ ಹೋಗ್ಬೇಕು. ಮೂಗಿ ಅನ್ನೋದು ಉಪಯೋಗಿಸೋದೇ ಇಲ್ಲ. ಈ 2 ಟೆಕ್ನಿಕ್ ಅಲ್ಲಿ ಅಷ್ಟೇ, ಮೂಗಿ ಉಪಯೋಗಿಸೋಂತ ಅವಶ್ಯಕತೆ ಇಲ್ಲ. ಓಕೆ, ಹೋಮ್ ಒಂದೇ ಮಾಡ್ಬೋದಲ್ಲ, ಅದು ಮಾಡ್ಬೋದಲ್ಲ? ಅದು ಅಷ್ಟೇ, ಓಂ ಅಂತಲ್ಲ, ಹಮ್ ಅಂತೀವಿ, ಇಲ್ಲಂದ್ರೆ ಅಂತೀವಿ ಅಷ್ಟೇ. ಓಕೆ, ಅದು 2 ಬಾಯಿಂದನೇ ಹೋಗ್ಬೇಕು, ಮೂಗಿಂದ ಏನಿಲ್ಲ. ಎಸ್. ಲಕ್ಷ್ಮೀದೇವರೇ, ಕೊನೆ ಪ್ರಶ್ನೆ. ನಾವು ಶಂಖ ಊದ್ತೀವಿ, ಅದು ಇದೇ ಎಫೆಕ್ಟ್ ಆಗುತ್ತೆ. ಶಂಖ ಊದೋದು ಇದೇ ತರ ಎಫೆಕ್ಟ್ ಆಗುತ್ತಲ್ಲ ಗುರುಜಿ? ಶಂಖ ಒಂದು ಬಾಯಿಂದ ಅಂದ್ರೆ ಇಲ್ಲಿ ಏನಂದ್ರೆ, ನಾವು ಬಾಯಿಂದ ಆ ಶ್ವಾಸವನ್ನು ಉಸಿರಾಟವನ್ನು ತಗೊಂಡು ಅದನ್ನು ಬಿಡುವಾಗ ಏನಂದ್ರೆ ಈ ಸೌಂಡ್ ಶಬ್ದ ಮಾಡ್ತಾ ಬಿಡ್ಬೇಕು. ರೈಟ್. ತಲೆನೋವಿಗೆ ಸರ್, ತಲೆನೋವಿಗೆ ಇನ್ನೊಂದು ಪಾಯಿಂಟ್ ಇದೆ ಸರ್. ಮಧ್ಯದ ಬೆರಳು ಮತ್ತೆ ತೋರ್ ಬೆರಳು, ಇವೆರಡು ಬೆರಳಿನ ಬುಡ ಇದೆಯಲ್ಲ ಸರ್, ಇಲ್ಲಿ ಬಾಟಮ್ ಇಲ್ಲಿ ಇಲ್ಲಿಗೆ ಪ್ರೆಸ್ ಮಾಡಿದ್ರು ಕಡಿಮೆ ಆಗುತ್ತೆ ತಲೆನೋವು. ಇದು ನಾನು ಉಪಯೋಗಿಸಿದೀನಿ. ತಲೆನೋವು ಬಂದಾಗ ಈ ಒಂದು ಪಾಯಿಂಟ್ ಹಿಂಭಾಗದಿದೆಯಲ್ಲ ಸರ್, ಇಲ್ಲಿ ಪ್ರೆಸ್ ಮಾಡ್ಬೇಕು.
ಹೆಬ್ಬೆರಳು ಮತ್ತೆ ತೋರ್ಬೆರಳಿಂದ, ಬಲಗೈ ಹೆಬ್ಬೆರಳು ತೋರ್ಬೆರಳಿಂದ ಎಡಗೈನ ಹೆಬ್ಬೆರಳು ತೋರ್ಬೆರಳು ಈ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಸರ್, ತಲೆನೋವು ಕಡಿಮೆ ಆಗುತ್ತೆ. ಅದೊಂದು ಪಾಯಿಂಟ್ ಹೇಳ್ಬೇಕಾಯ್ತು. ರೈಟ್, ವೆರಿ ಗುಡ್, ಧನ್ಯವಾದ ಸರ್. ಥ್ಯಾಂಕ್ ಯು. ಎಸ್, ಓಕೆ. ಈಗ ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ರೈಟ್ ರೈಟ್. ಓಕೆ ಮಾಸ್ಟರ್ಸ್, ಇವತ್ತಿನ ಸೆಷನ್ ಯೋಗಾಸನ ಮತ್ತು ಪ್ರಾಣಾಯಾಮದೊಂದಿಗೆ ಪ್ರಾರಂಭವಾಗಿ ಕೊನೆಯದಾಗಿ ಗುರೂಜಿಯವರ ಹಮ್ಮಿಂಗ್ ಮೆಡಿಟೇಷನ್ ಬಗ್ಗೆ ಧ್ಯಾನವನ್ನ ಇವತ್ತು ಕೊಟ್ಟರು. ಅದರ ಮಧ್ಯದಲ್ಲಿ ವಿಶಾಲಕ್ಷ್ಮಿ ಮೇಡಮ್ ಇಂದ ಪುನರ್ಜನ್ಮದ ಬಗ್ಗೆ ನಾವು ಇವತ್ತ ಅದ್ಭುತವಾದ ಧ್ಯಾನವನ್ನ ಪಡೆದುಕೊಂಡ್ವಿ. ಇವತ್ತ ಧ್ಯಾನವನ್ನ ನೀಡಿದಂತ ಮೂವರು ಮಾಸ್ಟರ್ಗಳು ಕೂಡ ನಾನು ಅಂತರಾಳದ ಕೃತಜ್ಞತೆಗಳಂತ ಸಲ್ಲಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಇಲ್ಲಿವರೆಗೂ ತಾವು ಧ್ಯಾನವನ್ನ ಪಡೆದುಕೊಂಡಿದ್ದೀರಾ. ಮತ್ತೆ ಇವತ್ತು ಗುರೂಜಿಯವರು ಹೊಸ ಒಂದು ಟೆಕ್ನಿಕ್, ಬ್ರೀದಿಂಗ್ ಟೆಕ್ನಿಕ್ ಮತ್ತು ಹಮ್ ಮೆಡಿಟೇಷನ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನೆಲ್ಲನೂ ಮತ್ತೊಂದು ಸಲ ವಿಡಿಯೋ ನೋಡ್ಕೊಂಡು ನಾವು ಮನನ ಮಾಡ್ಕೊಳ್ತಾ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೋಬೇಕಂತ ತಮ್ಮಲ್ಲೇ ಕೇಳ್ಕೊಳ್ತಾ, ತಾವು ಭಾಗವಹಿಸಿ ಧ್ಯಾನವನ್ನು ಪಡೆದುಕೊಂಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತೇವೆ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.